ನಮಸ್ಕಾರ. ಪ್ರಿಯ ವೀಕ್ಷಕರಿಗೆಲ್ಲ ಸತ್ಯದರ್ಶನದ ಮತ್ತೊಂದು ಸಂಚಿಕೆಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪರಮಾತ್ಮದ ಅಪ್ಪಣೆಯಂತೆ ಕಾಲನು ಪಂಚ ತತ್ವಗಳ ಮೂಲಕವಾಗಿ ಸಮಸ್ತ ಪ್ರಾಣಿ ಪಕ್ಷಿಗಳನ್ನು ಸೃಷ್ಟಿ ಮಾಡಿದ್ದಾನೆ. ಈ ತತ್ವಕ್ಕಿಂತ ಭಿನ್ನವಾದ ಮತ್ತೊಂದು ಸೃಷ್ಟಿಯು ಇರಲು ಸಾಧ್ಯವೇ ಇಲ್ಲ. ಈ ಪಂಚ ತತ್ವಗಳನ್ನು ಯೌಗಿಕ ಸಾಧನಕ್ಕಾಗಿ ಬಳಸುವಂತಹ ಮಾರ್ಗಗಳನ್ನು ಶಾಸ್ತ್ರಗಳು ತಿಳಿಸುತ್ತಲಿವೆ. ಅವುಗಳೇನು, ಹೇಗೆ ಎನ್ನುವಂತಹ ಇತ್ಯಾದಿ ವಿಚಾರಗಳನ್ನು ನಮಗಾಗಿ ತಿಳಿಸ್ತಾ ಇದ್ದಾರೆ ವೇದಾಂತಿಗಳಾಗಿರುವಂತಹ ಪೂಜ್ಯರಾದ ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರು. ಅವರನ್ನು ನಾವೀಗ ಇಂದಿನ ಸಂಚಿಕೆಗೆ ಸ್ವಾಗತ ಮಾಡೋಣ. ಗುರುಗಳೇ ನಮಸ್ಕಾರ. ಸತ್ಯದರ್ಶನದ ಮತ್ತೊಂದು ಸಂಚಿಕೆಗೆ ತಮಗೆ ಆತ್ಮೀಯವಾದಂತಹ ಸ್ವಾಗತ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ. ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ವಿಶ್ವೇಶ್ವರ ಸಭಾಹಿತ ಅವರು ಕೇಳ್ತಾ ಇರುವಂತಹ ಪ್ರಶ್ನೆಗೆ ಉತ್ತರವಾಗಿ ಶಿವನ ನಾಮಗಳ ಸಾಲಾವಳಿಯಲ್ಲಿ ಹಿಂದಿನ ಸಂಚಿಕೆಯಲ್ಲಿ ನಾವು ಕೇಳಿದ್ವಿ ಕೃತ್ತಿವಾಸಃ ಮತ್ತು ಪುರಾರಾತಿ ಎನ್ನುವಂತಹ ಎರಡು ಹೆಸರುಗಳನ್ನು. ಇಂದಿನ ಸಂಚಿಕೆಯಲ್ಲಿ ತಾವು ಯಾವ ಹೆಸರಿನ ಅರ್ಥವನ್ನು ತಿಳಿಸ್ಕೊಡ್ತಾ ಇದ್ದೀರಾ ಗುರುಗಳೇ? ಕೃತ್ತಿವಾಸಃ ಪುರಾರಾತಿ ಭಗವಾನ್ ಪ್ರಮಥಾಧಿಪಃ. ಅದು ಶ್ಲೋಕದ ಮೊದಲನೇ ಭಾಗ. ಭಗವಾನ್ ಪ್ರಮಥಾಧಿಪ ಅನ್ನತಕ್ಕಂಥ ಎರಡು ಹೆಸರುಗಳನ್ನು ಇವತ್ತು ನೋಡೋಣ. ಭಗವಾನ್ ಅಂದರೆ ಸಾಮಾನ್ಯವಾಗಿ ನಾವು ಭಗವಾನ್ ಅನ್ನುವುದನ್ನು ಭಗವಂತ ಅನ್ನುವ ಅರ್ಥದಲ್ಲಿ ಬಳಸ್ತೀವಿ. ಸಾಮಾನ್ಯ ಅಲ್ಲದೇ ಅಂತಕ್ಕಂಥದ್ದು ಯಾರಿಗೆ ಅನ್ವಯಿಸುತ್ತೆ ಅನ್ನುವುದನ್ನು ಗೊತ್ತಾಗಬೇಕಾದ್ರೆ ಭಗ ಅಂದರೆ ಅರ್ಥ ಏನು ಅಂತ ತಿಳ್ಕೋಬೇಕು. ಭಗ ಶಬ್ದಕ್ಕೆ ನಮ್ಮಲ್ಲಿ ಹಲವಾರು ಅರ್ಥಗಳಿದೆ. ಬಹಳ ಪ್ರಧಾನವಾಗಿ ಐಶ್ವರ್ಯ, ಕೀರ್ತಿ, ಜ್ಞಾನ, ವೈರಾಗ್ಯ, ಪರಾಕ್ರಮ, ಇದೆಲ್ಲ ಭಗ ಅನ್ನತಕ್ಕಂಥ ಪದಕ್ಕೆ ಇರತಕ್ಕಂಥ ಹೆಸರು. ವಾಸ್ತವವಾಗಿ ಪ್ರಾರಂಭದಲ್ಲಿ ಬರತಕ್ಕಂತಹ ಐಶ್ವರ್ಯ ಇದೆಯಲ್ಲ, ಅದಕ್ಕೂ ಶ್ರೀ ಅಂತ ಬರ್ತಕ್ಕಂಥದ್ದಕ್ಕೂ ಏನು ವ್ಯತ್ಯಾಸ ಅಂದರೆ, ಐಶ್ವರ್ಯ ಅಂದರೆ ದುಡ್ಡಿಗೆ ಸಂಬಂಧಪಟ್ಟಿದ್ದು ಅಂತ ಅಷ್ಟೇ ಅಲ್ಲ. ಶ್ರೀ ಅಂದರೆ ಲಕ್ಷ್ಮಿ ಎನ್ನುವ ಅರ್ಥದಲ್ಲಿ ದುಡ್ಡಿಗೆ ಸಂಬಂಧಪಡುತ್ತೆ. ಐಶ್ವರ್ಯ ಅಂದರೆ ಏನಪ್ಪ ಅಂದರೆ ಈಶ್ವರತ್ವ ಅಂತ. ಈಶ್ವರತ್ವ ಅಂದರೆ ಅರ್ಥ ಏನಪ್ಪ ಅಂದರೆ ಒಡೆತನ ಅಂತ, ವಿಭುತ್ವ ಅಂತ. ಯಾರು ಯಾರ ಮಾತನ್ನು ಕೇಳುತ್ತಾರೆಯೋ ಅವರೆಲ್ಲ ಪ್ರಜೆಗಳು. ನಮ್ಮ ರಾಜ್ಯಕ್ಕೆ ಒಬ್ಬ ಈಶ್ವರ ಇದ್ದಾರೆ, ಮಹಾರಾಷ್ಟ್ರಕ್ಕೊಬ್ಬ ಈಶ್ವರ ಇದ್ದಾರೆ, ಭಾರತಕ್ಕೆ ಒಬ್ಬ ಈಶ್ವರ ಇದ್ದಾರೆ, ಅಮೆರಿಕಕ್ಕೆ ಒಬ್ಬ ಈಶ್ವರ ಅಂದರೆ ಅರ್ಥ ಏನಪ್ಪ ಅಂದರೆ ಆ ದೇಶವನ್ನು ಪರಿಪಾಲನೆ ಮಾಡತಕ್ಕ ವ್ಯಕ್ತಿ. ಕಾಡಿಗೆಲ್ಲ ಒಬ್ಬ ಈಶ್ವರ ಇದ್ದಾನೆ, ದೇವತೆಗಳಿಗೆಲ್ಲ ಒಬ್ಬ ಈಶ್ವರ ಇದ್ದಾನೆ, ಮಳೆಗಳಿಗೆಲ್ಲ ಒಬ್ಬ ಈಶ್ವರ ಇದ್ದಾನೆ. ಅಂದರೆ ಈಶ್ವರ ಶಬ್ದ ಪ್ರಯೋಗ ಆಗತಕ್ಕಂಥದ್ದು ನಾಯಕ ಅನ್ನುವ ಅರ್ಥದಲ್ಲಿ. ಆತನ ಕೈ ಕೆಳಗೆ ಆ ದೇಶಕ್ಕೆ ಸಂಬಂಧಪಟ್ಟಿರತಕ್ಕಂಥ ಸರ್ವ ಸಂಪತ್ತು ಇರುತ್ತೆ. ಅದು ಭೂ ಸಂಪತ್ತಾಗಬಹುದು, ಭೂಮಿಯ ಗರ್ಭದಲ್ಲಿರತಕ್ಕಂಥ ಖನಿಜಗಳಾಗಬಹುದು, ಭೂಮಿಯ ಮೇಲೆ ಇರತಕ್ಕಂಥ ವ್ಯವಸಾಯಕ್ಕೆ ಸಂಬಂಧಪಟ್ಟಂಥ ವನ ಸಂಪತ್ತಾಗಬಹುದು, ಜನಸಂಪತ್ತಾಗಬಹುದು, ಇತ್ಯಾದಿಗಳೆಲ್ಲ ಸೇರಿ ಈಶ್ವರತ್ವ. ನಾವು ನಮ್ಮ ದೇಶ, ಪರದೇಶ, ಇಡೀ ಪ್ರಪಂಚ ಅಂತ ಮಾತಾಡಿದರೆ ನಮ್ಮ ಕಣ್ಣಿಗೆ ಗೋಚರವಾಗದೇ ಇರತಕ್ಕಂಥ ಪ್ರಪಂಚಗಳು ಎಷ್ಟಿದೆಯೋ ಈ ಬ್ರಹ್ಮಾಂಡದಲ್ಲಿ, ಎಷ್ಟು ಗ್ರಹ ನಕ್ಷತ್ರ ತಾರೆಗಳಿವೆಯೋ, ಅದಕ್ಕೆಲ್ಲ ಈಶ್ವರತ್ವ ಯಾರಯ್ಯ ಅಂದರೆ ಪರಮೇಶ್ವರ. ಕೊನೆಯಲ್ಲಿ ಪರಮೇಶ್ವರ ಅನ್ನೋ ಶಬ್ದ ಬರ್ತದೆ, ಅವ ನಾನು ಹೆಚ್ಚು ಅದರ ಬಗ್ಗೆ ವ್ಯಾಖ್ಯಾನ ಮಾಡ್ತೀನಿ. ಸದ್ಯಕ್ಕೆ ಭಗ ಅನ್ನುವ ಅರ್ಥದಲ್ಲಿ ಪ್ರಯೋಗವಾದ ಮೊಟ್ಟ ಮೊದಲನೆಯದು ಐಶ್ವರ್ಯ. ಐಶ್ವರ್ಯ ಅಂದರೆ ಈಶ್ವರತ್ವ, ಈಶ್ವರತ್ವ ಅಂದರೆ ವಿಭುತ್ವ, ವಿಭುತ್ವ ಅಂದರೆ ಒಡೆತನ, ಮಾಲೀಕತ್ವ. ಹಾಗೆ ಇಡೀ ಪ್ರಪಂಚದ ವಿಭು ಯಾರಯ್ಯ ಅಂದರೆ ಈಶ್ವರ. ಹಾಗೆ ಕೀರ್ತಿ ಅಂದರೆ ಯಶಸ್ಸು. ಯಾರಿಗೆ ಕೀರ್ತಿ ಉಂಟು ಅಂದರೆ
ಯಾರ ಕೀರ್ತಿ ಎಲ್ಲೆಲ್ಲಿಯೂ ಪ್ರಸರಿಸಿದೆಯೋ ಅಂತಂತ. ಈಶ್ವರನ ಕೀರ್ತಿ ಕರ್ನಾಟಕಕ್ಕೋ ಮಹಾರಾಷ್ಟ್ರಕ್ಕೋ ಅಲ್ಲ, ಇಡೀ ಭಾರತಕ್ಕೆ ಸಂಬಂಧಪಟ್ಟಿದೆ. ಅಥವಾ ಈ ಬ್ರಹ್ಮಾಂಡಕ್ಕೆ ಒಡೆಯ ಅನ್ನುವ ಅರ್ಥವನ್ನು ಹೇಳಬೇಕಾಗಿದ್ದರೆ ಪ್ರತಿಯೊಂದು ಧರ್ಮದಲ್ಲಿಯೂ ಆ ಒಡೆಯನ ಬಗ್ಗೆ ಮಾತಾಡ್ತಾರೆ. ಅದು ಇಸ್ಲಾಂ ಧರ್ಮ ಆಗಿರಲಿ, ಕ್ರಿಶ್ಚಿಯನ್ ಧರ್ಮ ಆಗಿರಲಿ, ಗುರುನಾನಕರ ಸಿಖ್ ಸಂಘ ಆಗಿರಲಿ, ಯಾವುದೇ ಆಗಿರಲಿ, ಎಲ್ಲರೂ ಬೌದ್ಧರನ್ನೂ ಸೇರಿಸಿಕೊಂಡು ಜೈನರೂ ಸೇರಿ ಎಲ್ಲರೂ ಒಬ್ಬ ವಿಭುವಿನ ಬಗ್ಗೆ ಮಾತಾಡ್ತಾರೆ. ಅಂದರೆ ಯಾರನ್ನು ಅವರೆಲ್ಲರೂ ಪೂಜೆ ಮಾಡ್ತಾರೆಯೋ ಆತನನ್ನು ಕೀರ್ತಿಸುತ್ತಾರೆ. ಕೀರ್ತಿಸುವುದು ಹೇಗೆ? ಸ್ತುತಿಗಳ ಮೂಲಕ, ಪ್ರಾರ್ಥನೆಗಳ ಮೂಲಕ. ಹೀಗಾಗಿ ಪ್ರಪಂಚದಲ್ಲಿ ಯಾವ ಯಾವ ಧರ್ಮಗಳಿದೆಯೋ ಆ ಎಲ್ಲ ಧರ್ಮೀಯರು ತಾವು ನಂಬಿರತಕ್ಕಂತಹ ಐಶ್ವರ್ಯವನ್ನು, ಈಶ್ವರನನ್ನು, ಪ್ರಧಾನ ವ್ಯಕ್ತಿಯನ್ನು ಪೂಜೆ ಮಾಡ್ತಾರೆ. ಹೀಗಾಗಿ ಭಗ ಅನ್ನೋ ಶಬ್ದಕ್ಕೆ ಇರತಕ್ಕಂಥ ಎರಡನೆಯದಾದ ಕೀರ್ತಿ ಎನ್ನತಕ್ಕಂಥದ್ದು ಆ ದೈವಕ್ಕೆ ಅನ್ವಯಿಸುತ್ತೆ. ಭಾರತದ ದೃಷ್ಟಿಯಲ್ಲಿ ಅದು ಈಶ್ವರ ಅಂತ. ಹಾಗೆ ಜ್ಞಾನ, ಈಗ ನಮಗಿರತಕ್ಕಂಥ ಎಲ್ಲ ಜ್ಞಾನವು ಈಶ್ವರನ ಕೃಪೆಯಿಂದಲೇ ಅಂತಲೇ ನಾವು ತಿಳ್ಕೊಂಡಿರ್ತಕ್ಕಂಥದ್ದು. ವಿಷ್ಣುವನ್ನು ಆರಾಧನೆ ಮಾಡತಕ್ಕಂತಹ ವೈಷ್ಣವರು ಕೂಡ ಅಯ್ಯ ನನ್ನ ಮನಸ್ಸು ವಿಷ್ಣುವಿನಲ್ಲಿ ಕರಗಬೇಕಾಗಿದ್ದರೆ ಈಶ್ವರ ನೀನು ಅನುಮತಿಯನ್ನು ಕೊಡು ಅಂತ ಕೇಳ್ತಾರೆ. ಹೀಗಾಗಿ ಈಶ್ವರ ಅನ್ನತಕ್ಕಂಥವನು ನಮ್ಮ ಮನಸ್ಸಿಗೆ ಒಡೆಯ. ಮನಸ್ಸಿನಲ್ಲೇ ಜ್ಞಾನವೆಲ್ಲ ಇರತಕ್ಕಂಥದ್ದು, ಅಥವಾ ಹೊರಗೆ ಇರತಕ್ಕಂಥ ಎಲ್ಲ ಜ್ಞಾನವೂ ಮನಸ್ಸಿನಲ್ಲಿ ಪ್ರತಿಫಲನವಾಗಿದೆ. ಅದು ಕಾರಣ ಅದಕ್ಕೆ ಮುಖ್ಯಸ್ಥ ಯಾರು? ಈಶ್ವರನೇ. ವೈರಾಗ್ಯ, ವೈರಾಗ್ಯ ಅಂದರೆ ಯಾವುದರ ಬಗ್ಗೆಯೂ ಆಸಕ್ತಿ ಇಲ್ಲದೆ ಇರತಕ್ಕಂಥದ್ದು. ಹೇಗೂ ಹೋಗುತ್ತೇವೆ, ಇಲ್ಲಿ ಅಂಟಿಕೊಂಡು ಮಾಡುವುದೇನಿದೆ? ಇಷ್ಟು ಹೊತ್ತು ಕೂತಿದ್ದರೂ ಈ ಕುರ್ಚಿಯಿಂದ ಏಳಲೇಬೇಕಲ್ಲ ಅಂತ ಕುರ್ಚಿಗೆ ಅಂಟ್ಕೊಳ್ಳೋಕ್ಕಾಗತ್ತೆಯೇ? ಹಾಗೆ ಯಾವತ್ತಿದ್ದರೂ ಈ ದೇಹವನ್ನು ಬಿಟ್ಟು ಹೋಗಲೇಬೇಕಾದ್ರೆ ದೇಹವನ್ನು ಅಂಟ್ಕೊಳ್ಳೋಕ್ಕಾಗತ್ತೆಯೇ? ಯಾವತ್ತಿದ್ರೂ ಈ ದೇಶವನ್ನು ಬಿಟ್ಟು ಹೋದ್ರೆ ಈ ದೇಶವನ್ನು ಅಂಟ್ಕೊಳ್ಳೋಕ್ಕಾಗತ್ತೆಯೇ? ಯಾವ ಹೊತ್ತಿದ್ರೂ ಈ ನಮ್ಮ ಸುತ್ತಮುತ್ತಲ ಪರಿಸರವನ್ನೇ ಬಿಟ್ಟು ಹೋಗೋದ್ರಿಂದ ನಮ್ಮ ಜಮೀನಿಗೋ, ನಮ್ಮ ಮನೆಗೋ, ನಮ್ಮ ವಸ್ತ್ರಕ್ಕೋ, ನಮ್ಮ ಒಡವೆ ಅಂಟ್ಕೊಳ್ಳೋಕ್ಕಾಗತ್ತೆಯೇ? ಅಂಟ್ಕೊಳ್ಳೋಕ್ಕಾಗೋದಿಲ್ಲ. ಆದರೆ ಅಂಟ್ಕೊಂಡಿರ್ತೀವಿ. ಆದರೆ ಈಶ್ವರ ಯಾವತ್ತೂ ಅಂಟ್ಕೊಳ್ಳೋದಿಲ್ಲ. ಅದು ಆತನ ವೈರಾಗ್ಯ ಅಂತ. ಹೀಗಾಗಿ ಭಗಶಬ್ದಕ್ಕೆ ಇಷ್ಟೆಲ್ಲ ಇನ್ನೂ ಏನೇನೋ ಅರ್ಥಗಳಿದೆ. ತುಂಬ ಸ್ಥೂಲವಾಗಿ ನಾನು ಇಷ್ಟನ್ನು ಹೇಳಿದೆ. ಈ ಎಲ್ಲಕ್ಕೂ ಅಧಿಕಾರಿಯಾಗಿರತಕ್ಕಂತಹವನು ಯಾರೋ ಅಂದರೆ ಭಗಕ್ಕೆ ಅಧಿಕಾರಿಯಾಗಿರುವವನು ಯಾರೋ ಅವನು ಭಗವಂತ, ಅವನು ಭಗವಾನ್. ಭಗವಾನ್ ಪ್ರಮಥ. ಪ್ರಮಥರು ಯಾರು? ಈ ಪ್ರಮಥರನ್ನು ಎರಡು ಹೆಸರಿನಿಂದ ಗುರುತಿಸ್ತಾರೆ. ಒಂದು ಪ್ರಮಥ, ಇನ್ನೊಂದು ಪಾರಿಷದ್ ಅಂತ. ಏನಪ್ಪ ಅವ್ರು ಯಾಕೆ ಹುಟ್ಟಿದರು ಅಂತಂದರೆ, ಯಾರು ವೈದಿಕ ವಿರೋಧಿಗಳಾಗಿರುತ್ತಾರೆಯೋ, ಯಾರು ಬ್ರಹ್ಮನ್ ಅನ್ನು ತಿರಸ್ಕರಿಸುತ್ತಾರೆಯೋ, ಯಾರು ವೇದಗಳನ್ನು ಪುರಸ್ಕರಿಸುವುದಿಲ್ಲವೋ ಅಂತಹವರನ್ನು ನಾಸ್ತಿಕರು ಅಂತ ಕರೀತಾರೆ. ನ ಅಸ್ತಿ ಅಂತ. ಪಾರ್ಷದರು ಹಾಗೂ ಪ್ರಮಥರು, ಪ್ರಮಥರು ಪಾರ್ಷದರು ಒಂದೇ, ಬೇರೆ ಬೇರೆ ಹೆಸರುಗಳು. ಆ ಹೆಸರುಗಳಿಂದ ಈಶ್ವರನಿಂದ ಸೃಷ್ಟಿಯಾದ ಗಣ ಅದು. ಅವರ ಕೆಲಸ ಏನಪ್ಪ ಅಂದರೆ ನಾಸ್ತಿಕರಿಗೆ ತೊಂದರೆಯನ್ನು ಉಂಟು ಮಾಡೋದು. ಹೀಗಾಗಿ ಭಗವಾನ್ ಪ್ರಮಥಾಧಿಪ ಅಂದರೆ ಆಸ್ತಿಕ ಪ್ರಮುಖನಾಗಿರತಕ್ಕ ಈಶ್ವರ, ವೇದ ವಿಭೂಷಿತನಾಗಿರತಕ್ಕ ಈಶ್ವರ, ಯಾರು ವೇದಗಳನ್ನು ದೇವತೆಗಳನ್ನು ಮಾನ್ಯ ಮಾಡುತ್ತಾರೆಯೋ ಆ ಆಸ್ತಿಕರಿಗೆ ಮೂಲಾಧಾರವಾಗಿರತಕ್ಕಂತಹ ಈಶ್ವರ, ಆಸ್ತಿಕರಿಗೆ ಯಾರಾದರೂ ತೊಂದರೆಯನ್ನು ಉಂಟು ಮಾಡುತ್ತಿದ್ದರೆ, ಯಾರು ತೊಂದರೆಯನ್ನು ಉಂಟು ಮಾಡ್ತಾರೆ? ನಾಸ್ತಿಕರು ತೊಂದರೆಯನ್ನು ಉಂಟು ಮಾಡ್ತಾರೆ. ಈಗ ಶ್ರೀರಾಮ ಸೀತೆಯರಿಗೆ ಆಸ್ತಿಕ ಪ್ರತಿನಿಧಿಗಳಾಗಿದ್ದರೆ ನಾಸ್ತಿಕನಾಗಿದ್ದಾತ ರಾವಣ. ಹೀಗಾಗಿ ರಾವಣನನ್ನು ಮರ್ದನ ಮಾಡಲಿಕ್ಕೆ ಪಾರಿಷದರು ಬೇಕು. ರಾವಣನನ್ನು ಮರ್ದನ ಮಾಡಲಿಕ್ಕಾಗಿ ಈಶ್ವರನ ಪ್ರಮಥರು ಬೇಕು. ಆ ಪ್ರಮಥರೇ ವಾನರ ಸೈನ್ಯ ಹುಟ್ಟುತ್ತದೆ. ಅಂದರೆ ಅರ್ಥ ಏನು? ನಾಸ್ತಿಕರ ಮರ್ದನಕ್ಕಾಗಿ ಇರತಕ್ಕಂತಹವರೇ ಪಾರ್ಷದರು ಹಾಗೂ ಪ್ರಮಥರು ಅನ್ನತಕ್ಕಂಥ ಈಶ್ವರನ ಗಣ. ಆ ಗಣಕ್ಕೆ ಅಧಿಪತಿ ಗಣಾಧಿಪತಿ. ಆ ಗಣಾಧಿಪತಿ ಯಾರಯ್ಯ ಅಂದರೆ ಈಶ್ವರ. ಹೀಗಾಗಿ ಈತ ಏನಾಗಿದ್ದಾನೆ ಅಂದರೆ ಕೃತ್ಯವಾದ ಪುರಾರಾತಿ
ಭಗವಾನ್ ಪ್ರಮಥಾಧಿಪ. ಮುಂದಿನ ಸಂಚಿಕೆಯಲ್ಲಿ ಮೃತ್ಯುಂಜಯ ಅನ್ನುವುದನ್ನು ನೋಡೋಣ. ಈ ಪ್ರಶ್ನೆಯನ್ನ ಭೀಮಸೇನಾಚಾರ್ಯ ಅವರು ಕೇಳ್ತಾ ಇದ್ದಾರೆ ಬೆಂಗಳೂರಿನಿಂದ. ಪೂಜ್ಯ ಗುರುಗಳಿಗೆ ನನ್ನ ನಮಸ್ಕಾರಗಳು. ಸತ್ಯದರ್ಶನ ಕಾರ್ಯಕ್ರಮದಲ್ಲಿ ತಾವು ಕೊಡುವಂತಹ ಧಾರ್ಮಿಕ ಮಾಹಿತಿ, ನಿಖರವಾದ ಉತ್ತರಗಳು ಬಹಳ ಚೆನ್ನಾಗಿರುತ್ತದೆ ಅಂತ ಇವರು ಹೇಳ್ತಾ, ವೇದಗಳು ಶಾಖೋಪಶಾಖೆಗಳಾಗಿ ವಿಭಾಜಿಸಲ್ಪಟ್ಟವು ಮತ್ತು ಅದರಲ್ಲಿ ಯಜುರ್ವೇದದಲ್ಲಿ ಶುಕ್ಲ ಹಾಗೂ ಕೃಷ್ಣ ಯಜುರ್ವೇದಗಳು ಸೇರಿ ಕೇವಲ 3 ಶಾಖೆಗಳು ಉಪಲಬ್ಧವಿದೆ ಎಂದು ಕೇಳಿರುತ್ತೇನೆ. ಈಗ ನನ್ನ ಪ್ರಶ್ನೆ, ಶುಕ್ಲ ಯಜುರ್ವೇದದಲ್ಲಿ ಕಣ್ವ ಶಾಖೆ ಪ್ರಚಲಿತವಿದೆ. ಮಧ್ಯಾಹ್ನ ಶಾಖೆಯವರು ಮಧ್ಯಾಹ್ನದವರೆಗೆ ಬ್ರಾಹ್ಮಣ್ಯವನ್ನು ಹೊಂದಿರುತ್ತಾರೆ, ನಂತರ ಶೂದ್ರತ್ವವನ್ನು ಹೊಂದುತ್ತಾರೆ. ನಂತರ ಮರುದಿನ ಪುನಃ ಬೆಳಗಿನಿಂದ ಮಧ್ಯಾಹ್ನದವರೆಗೆ ಬ್ರಾಹ್ಮಣ್ಯ, ನಂತರ ಶೂದ್ರ ಎಂದು ಹೇಳುತ್ತಾರೆ. ಇದು ಹೀಗಾಗಲು ಸಾಧ್ಯವೇ? ದಯವಿಟ್ಟು ಯಾವುದು ಸರಿ ತಿಳಿಸ್ಕೊಡ್ತೀರಾ ಅಂತ ಕೇಳ್ತಿದ್ದಾರೆ. ಭೀಮಸೇನಾಚಾರ್ಯರ? ಹೌದು ಸ್ವಾಮಿ ಭೀಮಸೇನಾಚಾರ್ಯರೇ, ನೀವು ಏನನ್ನ ವಿವರಣೆ ಕೊಟ್ಟಿದ್ದೀರಿ ಅದಕ್ಕೆ ಶಾಸ್ತ್ರಾಧಾರ ಇಲ್ಲ. ಜನರಲ್ಲಿ ಬಹಳ ಜನ ಹಾಗೆ ಹೇಳ್ತಾರೆ. ವಾಸ್ತವವಾಗಿ ಶುಕ್ಲ ಯಜುರ್ವೇದವನ್ನು ಕೊಟ್ಟಂತಹ ಯಾಜ್ಞವಲ್ಕ್ಯ ಮಹರ್ಷಿಗಳೇ ಕೃಷ್ಣ ಯಜುರ್ವೇದಕ್ಕೂ ಆಧಾರಿಗಳು. ವೇದವ್ಯಾಸರು ಯಜುರ್ವೇದವನ್ನು ವೈಶಂಪಾಯನರಿಗೆ ಕೊಟ್ಟರು. ಆ ವೈಶಂಪಾಯನರು ಅದನ್ನು ತಮ್ಮ ಸೋದರಳೇನಾಗಿರತಕ್ಕಂತಹ ಯಾಜ್ಞವಲ್ಕ್ಯರಿಗೆ ಹೇಳಿಕೊಟ್ರು. ಹೀಗಾಗಿ ಕೃಷ್ಣ ಯಜುರ್ವೇದ ಕಲ್ತಿದ್ಯಾರು? ಯಾಜ್ಞವಲ್ಕ್ಯರು. ಏನೋ ಘರ್ಷಣೆ ಆಯಿತು, ಮಾವನ ಬಿಟ್ಟು ಹೋದರು, ಸೂರ್ಯನನ್ನು ಉಪಾಸನೆ ಮಾಡಿದರು, ಯಜುರ್ವೇದವನ್ನು ಶುಕ್ಲ ಯಜುರ್ವೇದವನ್ನು ಕಲಿತರು. ಶುಕ್ಲ ಯಜುರ್ವೇದವನ್ನು ಕಲ್ತಿದ್ಯಾರು? ಯಾಜ್ಞವಲ್ಕ್ಯರು. ಕೃಷ್ಣ ಯಜುರ್ವೇದಕ್ಕೂ ಶುಕ್ಲ ಯಜುರ್ವೇದಕ್ಕೂ ನಾಯಕ ಯಾರು, ಮುಖ್ಯಸ್ಥ ಯಾರು, ಮೊದಲು ತಗೊಂಡವರು ಯಾರು? ಯಾಜ್ಞವಲ್ಕ್ಯರೇ. ಅಂದಮೇಲೆ ಯಾಜ್ಞವಲ್ಕ್ಯರೇ ಮೂಲವಾಗಿದ್ದಾಗ ಕೃಷ್ಣ ಯಜುರ್ವೇದಿಗಳು ಶುಕ್ಲ ಯಜುರ್ವೇದಿಗಳು ನಾವು ದೊಡ್ಡವರು, ನಾವು ಚಿಕ್ಕವರು, ನಾವು ದೊಡ್ಡವರು, ನಾವು ಚಿಕ್ಕವರು ಅಂತ ಹೇಳ್ತಕ್ಕಂಥದ್ರೊಳಗೆ ಅರ್ಥ ಇಲ್ಲ. ಇದು ಮೊದಲನೇ ಭಾಗ. ಎರಡನೆಯದು, ಅದೇ ಶುಕ್ಲ ಯಜುರ್ವೇದವನ್ನು ಶಾಖೆಗಳು ಅಂದರೆ ಅರ್ಥ ಏನು ಅಂದರೆ ಅದು ಮೊದಲು ತಿಳ್ಕೋಬೇಕು. ಒಬ್ಬ ಗುರು ಒಬ್ಬ ಶಿಷ್ಯನಿಗೆ ಪಾಠ ಮಾಡ್ತಾನೆ. ಅದೇ ಗುರು ಮತ್ತೊಬ್ಬ ಶಿಷ್ಯನಿಗೆ ಪಾಠ ಮಾಡಿದಾಗ ಈ ಶಿಷ್ಯನಿಗೂ ಆ ಶಿಷ್ಯನಿಗೂ ಹಲವಾರು ವರ್ಷಗಳ ಅಂತರ ಇದ್ದಾಗ ಈತನಿಗೆ ಹೇಳಿದ ವಸ್ತುವೇ ಇದ್ದರೂ ಹೇಳತಕ್ಕಂಥ ಕ್ರಮ ಬೇರೆ ಇರಬಹುದು, ಹೇಳತಕ್ಕಂತಹ ಶೈಲಿ ಬೇರೆ ಇರಬಹುದು, ಉಪಯೋಗಿಸ್ತಕ್ಕಂತಹ ವಿವರಣೆ ಬೇರೆ ಇರಬಹುದು. ಶ್ರೀಮದ್ ರಾಮಾಯಣ ಸಾವಿರಾರು ವರ್ಷಗಳಿಂದ ಉಪನ್ಯಾಸ ಕೊಡ್ತಾ ಇದ್ದಾರೆ, ನಾನು ಕೊಡ್ತಾ ಇದ್ದೀನಿ, ಇನ್ನು ಮುಂದೆ ಕೊಡ್ತಾರೆ. ಆದರೆ ಸಾವಿರಾರು ವರ್ಷಗಳಿಂದ ಉಪನ್ಯಾಸವನ್ನು ಕೊಡುತ್ತಿದ್ದರೂ ಅಥವಾ ನನ್ನ ಕಾಲದಲ್ಲಿ ಒಂದು 8-10 ಜನ ಕೊಡ್ತಾ ಇದ್ದೀವಿ ಅಂತ ಅಂದ್ಕೊಂಡ್ರು 8-10 ಮಂದಿಯು ರಾಮಾಯಣವನ್ನು ಬೇರೆ ಬೇರೆ ದೃಷ್ಟಿಕೋನಗಳಿಂದ ಚರ್ಚೆ ಮಾಡ್ತಾರೆ. ವಸ್ತು ಒಂದೇನೆ ರಾಮಾಯಣ, ಆದರೆ ಚರ್ಚೆ ಮಾಡ್ತಕ್ಕಂಥದ್ದು ಬೇರೆ ಬೇರೆ ದೃಷ್ಟಿಕೋನ. ಹಾಗೆ ವೇದ ಒಂದನ್ನು ಉಪದೇಶ ಕೊಟ್ಟಾಗ ಒಬ್ಬೊಬ್ಬ ಶಿಷ್ಯನಿಗೆ ಅವರು ಒಂದೊಂದು ತರಹ ಹೇಳಿರ್ಬೋದು. ವಸ್ತು ಒಂದೇ, ಮತ್ತೆ ನೆನಪಿಟ್ಕೋಬೇಕು, ಯಜುರ್ವೇದ ಅನ್ನೋದು ವಸ್ತು ಒಂದೇನೆ. ಆದರೆ ವಿವರಣೆಯನ್ನು ಕೊಟ್ಟಾಗ ಹೇಗೆ ಹೇಳಬೇಕು ಅಂತಂದಾಗ ವಿಧಾನದಲ್ಲಿ, ಮಂಡನೆಯಲ್ಲಿ, ವಿವರಣೆಯಲ್ಲಿ, ವಿಶ್ಲೇಷಣೆಯಲ್ಲಿ ಒಬ್ಬ ಶಿಷ್ಯನಿಗೂ ಮತ್ತೊಬ್ಬ ಶಿಷ್ಯನಿಗೂ ವ್ಯತ್ಯಾಸ ಆಗುತ್ತೆ. ಹಾಗೆ ವ್ಯತ್ಯಾಸ ಆದಾಗ ಈ ಒಬ್ಬರು ಶಿಷ್ಯನಿಗೇನೋ ಹೇಳ್ಕೊಟ್ಟಿರ್ತಾರಲ್ಲ, ಅದನ್ನು ಅನುಸರಿಸ್ತಕ್ಕಂಥ 1000 ಶಿಷ್ಯರಿರ್ತಾರೆ, ಅವ್ರದ್ದೊಂದು ಶಾಖೆ ಆಯಿತು. ಇನ್ನೊಬ್ಬ ಶಿಷ್ಯನಿಗೆ ಹೇಳ್ಕೊಟ್ಟಿರೋದು ಅದನ್ನು ಅನುಸರೋ ಅದೊಂದು ಶಾಖೆ ಆಯಿತು. ಹೀಗೆ ಪ್ರಧಾನವಾಗಿ ಮಾಧ್ಯಂದಿನ ಶಾಖೆ ಅಂತ ಯಜುರ್ವೇದ ಶುಕ್ಲದಲ್ಲಿ ಬಂತು, ಹಾಗೆ ಕಾಣ್ವ ಶಾಖೆ ಅಂತ ಇದರೊಳಗೆ ಬಂತು. ಮಾಧ್ಯಂದಿನ ಶಾಖೆಯಲ್ಲಿ ಸುಮಾರು 26 ಶಿಷ್ಯರಿಗೆ ಬೋಧನೆ ಮಾಡಿದ್ದಾರೆ. 27-25 ಕಾಣ್ವ ಶಾಖೆಯಲ್ಲಿ ಬೋಧನೆ ಮಾಡಿದ್ದಾರೆ. ಅಂದರೆ ಪ್ರಧಾನವಾಗಿ ಅರ್ಥ ಮಾಡ್ಕೋಬೇಕಾದ್ದು, ಮಾಧ್ಯಂದಿನ ಶಾಖೆಯ ಒಬ್ಬ ಶಿಷ್ಯನಿಗೆ ಹೇಳಿಕೊಟ್ರು ಯಾಜ್ಞವಲ್ಕ್ಯರು, ಹೀಗೆ ಹೇಳಬೇಕು, ಹೀಗೆ ಹೇಳಬೇಕು, ಹೀಗೆ ಹೇಳಬೇಕು ಅಂತ. ಮಾಧ್ಯಂದಿನ ಒಬ್ಬ ಶಿಷ್ಯನಿಗೆ. ಕಾಣ್ವ ಶಾಖೆಯಲ್ಲಿ ಒಬ್ಬ ಶಿಷ್ಯನಿಗೆ ಹೇಳಿಕೊಟ್ರು, ಹೀಗೆ ಹೇಳಬೇಕು, ಹೀಗೆ ಹೇಳಬೇಕು, ಹೀಗೆ ಹೇಳಬೇಕು ಅಂತ. ಈ ಮಾಧ್ಯಂದಿನ ಶಾಖೆಯಲ್ಲಿ ಯಾರು ಕಲಿತಾರೋ ಅವರೇನು ಮಾಡಿದರು, ಒಂದು 27 ಜನಕ್ಕೆ ಹೇಳ್ಕೊಟ್ರು.
ಹೀಗಾಗ 27 ಪ್ರಭೇದಗಳಾಯಿತು. ಹಾಗೆ ಕಾಣ್ವ ಶಾಖೆಯಲ್ಲಿ ಕಲ್ತರಲ್ಲ ಅವರಿಂದ, ಕಾಣ್ವ ಶಾಖೆ ಒಂದು 25 ಜನಕ್ಕೆ ಹೇಳಿಕೊಟ್ಟು 25 ಪ್ರಭೇದಗಳಾಯಿತು. ಹೀಗೆ ಮಾಧ್ಯಂದಿನ ಶಾಖೆಯಲ್ಲಿ 27 ಪ್ರಭೇದಗಳು, ಕಾಣ್ವ ಶಾಖೆಯಲ್ಲಿ 25 ಪ್ರಭೇದಗಳು. ಯಜುರ್ವೇದ ಒಂದೇ, ಶುಕ್ಲ ಯಜುರ್ವೇದ ಒಂದೇ. ಈಗ ಅವ್ರು ಕೇಳ್ತಾ ಇರೋ ಪ್ರಶ್ನೆ, ಯಾರು ಸ್ವಾಮಿ ಇದಕ್ಕೆ ಆಧಾರ ಕೊಟ್ಟಿದ್ದಾರೆ ನಿಮಗೆ? ಪಾಪ ನೀವೇನೋ ಒದ್ದಾಡ್ಕೊಂಡು ಕೇಳಿದ್ದೀರಿ. ಮಾಧ್ಯಂದಿನ ಶಾಖೆ ಬ್ರಾಹ್ಮಣರು, ಮಧ್ಯಾಹ್ನ ತನಕ ಬ್ರಾಹ್ಮಣರಾಗಿರ್ತಾರೆ, ಆಮೇಲೆ ಅಲ್ವಂತೆ. ಯಾರು ಹೇಳಿದರೆ ನಿಮಗೆ? ಆಧಾರ ಎಲ್ಲಿದೆ? ಜನಪದರು ಮಾತನಾಡಿಕೊಳ್ಳುವುದೆಲ್ಲ ಶಾಸ್ತ್ರವಲ್ಲ. ಸಾಮಾನ್ಯವಾಗಿ 100 ಮಂದಿ ಇದ್ದರೆ ಯಾರೋ ಒಬ್ಬರೋ ಇಬ್ಬರೋ ಒಂದು 5 ಜನವೋ ಶಾಸ್ತ್ರವೇತ್ತರಿರ್ತಾರೆ. ಅಂದರೆ ಶಾಸ್ತ್ರವನ್ನೇ ಅಧ್ಯಯನ ಮಾಡ್ತಕ್ಕಂಥವ್ರು. ಆದ್ದರಿಂದ ಅವರು ಹೇಳತಕ್ಕಂಥ ಮಾತಿಗೆ ಮಾನ್ಯತೆಯೇ ವಿನಃ ಜನರು ಹೀಗೇನೋ ಮಾಡ್ಕೊಳ್ತಾರೆ, ಹೀಗೆ ಹೇಳ್ತಾರೆ ಅನ್ನೋದಕ್ಕೆ ಅರ್ಥ ಇಲ್ಲ. ಅದನ್ನು ನೀವು ಕೊಟ್ಟ ವಿವರಣೆ ವಿಶ್ವಾಸಾರ್ಹವಲ್ಲವಾದ್ದರಿಂದ ನೀವು ಹೇಳಿದ ವಿವರಣೆ ಮಧ್ಯಾಹ್ನ ತನಕ ಬ್ರಾಹ್ಮಣರು ಆಮೇಲೆ ಅಲ್ಲ, ಅದೆಲ್ಲ ಸುಳ್ಳು. ಇವರದ್ದೇ ಮುಂದಿನ ಪ್ರಶ್ನೆ ಇದು. ಇದು ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಕೃಷ್ಣ ಯಜುರ್ವೇದಿ ವೈಷ್ಣವರು ಶುಕ್ಲ ಯಜುರ್ವೇದಿಗಳನ್ನು ಒಂದು ರೀತಿಯಾಗಿ ಕೀಳಾಗಿ ಕಾಣುತ್ತಾರೆ. ಇದಕ್ಕೆ ಏನು ಪರಿಹಾರ ಇದೆ ಅಂತ ಕೇಳ್ತಾ ಇದ್ದಾರೆ. ಈ ವೈಷ್ಣವರ ಬಗ್ಗೆನೇ ಮಾತಾಡ್ತಾ ಇರೋದ್ರಿಂದ ನಾನು ವಿಧಿ ಇಲ್ಲದೆ ಇದನ್ನು ಹೇಳಬೇಕಾಗಿದೆ. ವೈಷ್ಣವರು ಮೂಲಭೂತವಾಗಿ ನೀಚೋಚ್ಛಭಾವಂಗತ ಅನ್ನತಕ್ಕಂಥ ಸೂತ್ರವನ್ನು ನಂಬಿರುವವರು. ಅಂದರೆ ಅರ್ಥ ಏನಪ್ಪ ಅಂದರೆ, ಅವರ ಸಿದ್ಧಾಂತದ ಪ್ರಕಾರ ಕೆಲವರು ನೀಚರಾಗಿದ್ದಾರೆ, ಕೆಲವರು ಉನ್ನತರಾಗಿದ್ದಾರೆ ಎನ್ನುವುದು ಅವರ ಸಿದ್ಧಾಂತ. ಹೀಗಾಗಿ ಅವರೇನು ಮಾಡ್ತಾರೆ, ತಮ್ಮನ್ನು ಬಿಟ್ಟು ಶಿವಭಕ್ತರನ್ನೆಲ್ಲ 2ನೇ ದರ್ಜೆಯಲ್ಲಿ ನೋಡ್ತಾರೆ. ಅಂದ ಮೇಲೆ ಅಲ್ಲ, ಇದು ಮೂಲಭೂತವಾಗಿ ತಪ್ಪು. ಯಾರಿಗಿನ್ನ ಯಾರೋ ಕೀಳು ಅಂತ ಕರೆಯೋದು, ಮೇಲು ಅಂತ ಕರೀತಕ್ಕಂಥದ್ದು ಇದು ನಾನು ಒಪ್ಪದ ಸಿದ್ಧಾಂತ. ಆದರೆ ವೈಷ್ಣವರು ಆ ರೀತಿ ಹೇಳ್ತಾರೆ. ನಿಮಗೇನು ಬಿಸಿ ತಟ್ಟಿದೆ ಅಂದರೆ, ವೈಷ್ಣವರಲ್ಲಿಯೇ 2 ಭಾಗ ಆಗಿ ಒಬ್ಬರು ಇನ್ನೊಬ್ಬರನ್ನು ಕೀಳಾಗಿ ಕಾಣ್ತಾರೆ ಅಂತಂತ. ಅದು ಇಲ್ಲ ಅಂತ ನಾನು ನಿಮ್ಮ ಹತ್ರ ಸಾಧನೆ ಮಾಡ್ತಾ ಇದ್ದೇನೆ. ಆದರೆ ನಾನು ಹೇಳ್ತಕ್ಕಂಥದ್ದು ಎಲ್ಲರನ್ನೂ ಸಮಾನವಾಗಿ ನೋಡತಕ್ಕಂಥ ದೃಷ್ಟಿ ವೈಷ್ಣವರಿಗೆ ಇರಬೇಕು ಅಂತೀನಿ ನಾವು. ಇದ್ದರೆ ಬಹಳ ಒಳ್ಳೆಯದು. ಆದರೆ ಈಗ ನೀವೇನು ಹೇಳ್ತಾ ಇದ್ದೀರಿ, ವೈಷ್ಣವರಲ್ಲಿಯೇ ಶುಕ್ಲ ಯಜುರ್ವೇದಿಗಳು ಕೃಷ್ಣ ಯಜುರ್ವೇದಿಗಳು ಇದ್ದು, ಕೃಷ್ಣ ಯಜುರ್ವೇದಿ ವೈಷ್ಣವರು ಶುಕ್ಲ ಯಜುರ್ವೇದಿ ವೈಷ್ಣವರನ್ನು ಕೀಳಾಗಿ ಕಾಣ್ತಾರೆ. ಅರ್ಥ ಇಲ್ಲ ಇದ್ರಾಗೆ. ಅವ್ರು ನೀವು ಕಾಣಬೇಡಿ, ನೀವು ಅಲಕ್ಷ್ಯ ಮಾಡಿ ಅವ್ರನ್ನ. ಈಗ ನಿಮ್ಮನ್ನು ಯಾರಾದರೂ ಕೀಳಾಗಿ ಕಂಡರೆ ನೀವು ಅವ್ರ ಕಡೆ ಬೆಲೆಯೇ ಕೊಡಬೇಡಿ, ಅವ್ರ ಕಡೆ ಗಮನಿಸಲೇಬೇಡಿ. ನಿಮ್ಮ ಪಾಡಿಗೆ ನೀವಿರಿ, ನೀವು ಜೋರಾಗಿರೆ, ನಾನು ಯಾವುದಕ್ಕೂ ಕಡಿಮೆ ಇಲ್ಲ ಕಣೆ, ಬೇಕಾದ್ರೆ ನೀನೇ ಕೀಳು ಅಂತನ್ನಿ. ನೀವು ಕೀಳು ಅಂತ ನಾನು ಹೇಳ್ತಾ ಇಲ್ಲ. ಆ ಮಾನಸಿಕ ಸ್ಥಿತಿ ನಿಮಗೆ ಬರಬೇಕು. ಆದ್ದರಿಂದ ಶಾಸ್ತ್ರೀಯವಾಗಿ ಯಾವ ವೇದಿಯೂ ಮತ್ತೊಬ್ಬ ಯಾವ ವೇದಿಗೂ ಕೀಳಲ್ಲ. ಅದಕ್ಕಿನ್ನ ಮೇಲಾಗಿ ಯಾವ ಒಬ್ಬ ಮನುಷ್ಯನೂ ಮತ್ತೊಬ್ಬ ಮನುಷ್ಯನಿಗಿನ್ನ ಕೀಳಲ್ಲ. ಯಾವ ಜಾತಿಯು ಮತ್ತೊಂದು ಜಾತಿಗಿನ್ನ ಕೀಳಲ್ಲ. ಎಲ್ಲವೂ ಸಮಾನತೆ ಇರತಕ್ಕಂಥದ್ದೇನೆ. ನೀವೇನೋ ಒಂದು ಪುಟ್ಟ ಯೋಚನೆಗಳು ಮಾಡಿಕೊಂಡು ಪುಟ್ಟದಾಗಿರ್ತಕ್ಕಂಥ ಬೇಲಿಗಳನ್ನು ಹಾಕ್ಕೊಂಡು ಇನ್ಯಾರನ್ನೋ ಕೀಳು ನಾವು ಮೇಲು ಅನ್ನತಕ್ಕಂಥದ್ದು ನನ್ನ ದೃಷ್ಟಿಯಲ್ಲಿ ಸರಿಯಲ್ಲ. ಮತ್ತು ಅದಕ್ಕೆ ಆಧಾರವೂ ಇಲ್ಲ. ಅದು ಅಕಸ್ಮಾತ್ ಯಾವುದೊಂದು ಪುಸ್ತಕದಲ್ಲಿ ಹೀಗೆ ಬರೆದಿದೆ ಅಂತ ಹೇಳಿಬಿಟ್ರೆ ಆ ಪುಸ್ತಕ ನನಗೆ ಮಾನ್ಯವಲ್ಲ. ಮುಗಿ. ಮುಂದಿನ ಪ್ರಶ್ನೆ ಸುದೀರ್ಘವಾಗಿದೆ ಗುರುಗಳೇ, ಅದಕ್ಕೆ ಸಮಯ ಸಾಕಾಗ್ತಾ ಇಲ್ಲ. ಇನ್ನುಳಿದ ಪ್ರಶ್ನೆಗಳನ್ನು ನಾವು ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ತೆಗೆದುಕೊಳ್ಳೋಣ. ವೀಕ್ಷಕರೇ, ನಿಮ್ಮಲ್ಲಿರುವಂತಹ ಇಂತಹ ಸಂದೇಹಗಳನ್ನು ನೀವು ಈ ವಿಳಾಸಕ್ಕೆ ಬರೆದು ಕಳುಹಿಸಬಹುದಾಗಿದೆ. ಉಪಮಹಾನಿರ್ದೇಶಕರು, ಸತ್ಯದರ್ಶನ ವಿಭಾಗ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006. ಗುರುಗಳೇ ಧನ್ಯವಾದಗಳು. ನಮಸ್ಕಾರ.